ಎಲ್ಲರಿಗೂ ನಮಸ್ಕಾರ. KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ KSET 2023 ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು KEA ಮೊದಲ ಬಾರಿಗೆ ಜನವರಿ 2023ರಂದು 23ರಲ್ಲಿ ನಡೆಸಿತ್ತು. 13ನೇ ತಾರೀಕು ಜನವರಿ ತಿಂಗಳಲ್ಲಿ ನಡೆದಿತ್ತು. KSET ಎಕ್ಸಾಮ್ ಆಗಿ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿತ್ತು. ಕೀ ಉತ್ತರ ನಂತರ ಆಕ್ಷೇಪಣೆಗಳನ್ನು ಸಲ್ಲಿಸಿ ಅಂತಿಮ ಕೀ ಉತ್ತರಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿತ್ತು. ಇದರೆಡೆಯಲ್ಲಿ ರಿಸಲ್ಟನ್ನು ಇನ್ನೂ ಬಿಟ್ಟಿಲ್ಲ. KEA ರಿಸಲ್ಟನ್ನು ಇನ್ನೂ ಬಿಟ್ಟಿಲ್ಲ. ರಿಸಲ್ಟ್ ಇನ್ನೂ ಬಂದಿಲ್ಲ. ಇತ್ತೀಚೆಗೆ 8 ತಾರೀಕಿಗೆ ಒಂದು ಪತ್ರಿಕಾ ಪ್ರಕಟಣೆ ಬರುತ್ತೆ, ಇವತ್ತೇ ರಿಸಲ್ಟ್ ಬಿಡ್ತಾರೆ ಅಂತ. ಅದರ ಬಗ್ಗೆ ಇನ್ನೂ ಕನ್ಫರ್ಮ್ ಮಾಹಿತಿ ಏನು ಬಂದಿಲ್ಲ. KEಯಿಂದ ಏನೇ ಹೆಚ್ಚಿನ ಅಪ್ಡೇಟ್ಸ್ ಬರ್ತಿದೆ, ಆದರೆ ರಿಸಲ್ಟನ್ನು ಇನ್ನೂ ಬಿಡ್ತಿಲ್ಲ. ಇತ್ತೀಚೆಗೆ KEಯ ಮುಖ್ಯಸ್ಥರೊಬ್ಬರು ಮಾಹಿತಿಯನ್ನು ಕೊಟ್ಟಿದ್ದರು, ನಾವು ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಪೇಪರಲ್ಲಿ ಕೊಟ್ಟಿದ್ದರು. ಮಾಹಿತಿಯನ್ನು ಮಾಧ್ಯಮದ ಮೂಲಕ ಜನರಿಗೆ ತಿಳಿಸಿದರು. ಹಾಗೆಯೇ 8 ತಾರೀಕಿಗೆ ರಿಸಲ್ಟ್ ಬರುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಆದರೆ ರಿಸಲ್ಟ್ ಇನ್ನೂ ಬಂದಿಲ್ಲ. KEಯಿಂದ ಕೊಡಲ್ಪಡುವ ಈ ಸರ್ಟಿಫಿಕೇಟ್ ಯಾರಿಗೆಲ್ಲ ಸಿಗುತ್ತೆ, ಎಷ್ಟು ಪರ್ಸೆಂಟೇಜ್ ಮಾರ್ಕ್ ತೆಗೆದ್ರೆ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಇದುವರೆಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. KEಯಿಂದ ಇತ್ತೀಚೆಗೆ ಹಲವಾರು ಅಪ್ಡೇಟ್ಸ್ಗಳು ಬಂದು ಅಪ್ಡೇಟ್ಸಲ್ಲಿ KSET ಅರ್ಹರಿಗೆ ಈ ಪ್ರಮಾಣ ಪತ್ರವನ್ನು ಒದಗಿಸಲಾಗುತ್ತೆ ಅನ್ನೋದನ್ನು ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕಿಯಾದಂತಹ ಎಸ್ ರಮಿಯವರು ಮಾಹಿತಿಯನ್ನು ಕೊಡ್ತಾರೆ. ಇದನ್ನು ಪೇಪರಲ್ಲಿ ಇದು ಬಂದಿರ್ತದೆ, ಮಾಹಿತಿ ಬಂದಿತ್ತು. ಆ ಸಂದರ್ಭದಲ್ಲಿ ಅವರು ಹೇಳಿದ್ದರು, ನಕಲಿ ಪ್ರಮಾಣ ಪತ್ರಗಳ ಹಾವಳಿಗೆ ಕಡಿವಾಣ ಹಾಕಲು ಮತ್ತು ದಾಖಲೆಗಳ ಪರಿಶೀಲನೆಯನ್ನು ಸುಲಭಗೊಳಿಸಲು ಮೊದಲ ಬಾರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ KSET ಅರ್ಹತೆ ಪಡೆದವರಿಗೆ ಈ ಪ್ರಮಾಣ ಪತ್ರವನ್ನು ವಿತರಿಸ್ತೇವೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದರು. KSET ಅನ್ನೋದು ಸರ್ಕಾರಿ ಮತ್ತು ಅನುದಾನಿತ ಮತ್ತು ಅನುದಾನರಹಿತ ಕಾಲೇಜುಗಳಲ್ಲಿ, ಪದವಿ ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಲು KSET ಅರ್ಹತೆಯನ್ನು ಮಾನದಂಡವಾಗಿ ಪರಿಗಣಿಸಲಾಗುತ್ತದೆ. ಹಾಗೆ ಅಭ್ಯರ್ಥಿಯ ಪ್ರಮಾಣ ಪತ್ರಕ್ಕಾಗಿ KEA ಕಚೇರಿಗೆ ಅಲೆದಾಡುವ ಬದಲು KEA ವೆಬ್ಸೈಟ್ ಮೂಲಕ ಈ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇಲ್ಲಿ ಸ್ಪಷ್ಟವಾಗಿ ಅವರು ನಮಗೆ ತಿಳಿಸಿದ್ದಾರೆ, KSET ಅರ್ಹರಿಗೆ ಮಾತ್ರ ಈ ಪ್ರಮಾಣ ಪತ್ರವನ್ನು ಕೊಡಲಾಗ್ತದೆ ಅಂತ ತಿಳಿಸಿದ್ದಾರೆ. ಇಲ್ಲಿ ವಂಚನೆಗೆ ಬ್ರೇಕ್ ಹಾಕಿಕೊಳ್ಳಲು ಇಷ್ಟರವರೆಗೆ ಕೆಲವೊಂದು ಸಮಸ್ಯೆಗಳು ಎದುರಾಗಿದ್ದವು. ಸರ್ಟಿಫಿಕೇಟನ್ನು ಅವರೇ ತಲುಪಿಸುವ ಮೂಲಕ, ಅಂದರೆ ಆಫ್ಲೈನ್ ಮೂಲಕ ಮಾಡ್ತಿದ್ರು. ಸೊ ಅದರಿಂದ ಕಷ್ಟ ಆಗ್ತಿತ್ತು. ಕೆಲವರು ನಕಲಿ ದಾಖಲೆಗಳನ್ನು ಮಾಡಿಕೊಳ್ತಿದ್ರು. ಆದರೆ ಈ ಸಲದಿಂದ KEA ಒಂದು ಮುಖ್ಯ ನಿರ್ಧಾರಕ್ಕೆ ಬಂದಿದೆ. ಅದು ಈ ಸರ್ಟಿಫಿಕೇಟನ್ನು ಕೊಡುವಂಥ ಅರ್ಹರಿಗೆ ವಿತರಿಸುವಂಥ ಕೆಲಸವನ್ನು ಮಾಡುತ್ತೆ ಅಂತ. ಇದರಲ್ಲಿ ಯುನಿಕ್ ಕೋಡನ್ನು ವಿತರಣೆ ಮಾಡ್ತೇವೆ ಅಂತ ಹೇಳಿದರು. ಯಾರೆಲ್ಲ KSETಗೆ ಅರ್ಹರಾಗ್ತಾರೆ, ಯಾರೆಲ್ಲ ಕಟ್ ಆಫ್ ಮಾರ್ಕಿಗಿಂತ ಹೆಚ್ಚು ಮಾರ್ಕನ್ನು ಪಡೆದು KSETನಲ್ಲಿ ಅರ್ಹರು, ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಅಥವಾ ಸರ್ಕಾರಿ ಕಾಲೇಜುಗಳಲ್ಲಿ ಅಥವಾ ಅನುದಾನ ರಹಿತ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ನಿರ್ವಹಿಸಲು ಅರ್ಹತೆ ಪಡೆದವರಿಗೆ, ಯಾರೆಲ್ಲ ಹೆಚ್ಚು ಮಾರ್ಕ್ ಪಡೀತಾರೆ, ಯಾರೆಲ್ಲ KSETನಲ್ಲಿ ರಿಸಲ್ಟ್ ಬಂದ ಮೇಲೆ ಕಟ್ ಆಫ್ ಮಾರ್ಕ್ಗಿಂತ ಹೆಚ್ಚು ಅಂಕ ಪಡ್ಕೊಳ್ತಾರೆ, ಅವರಿಗೆ ಈ ಪ್ರಮಾಣ ಪತ್ರವನ್ನು ಬಿಡುಗಡೆ ಮಾಡಲಾಗ್ತದೆ. ಈ ಪ್ರಮಾಣ ಪತ್ರವನ್ನು ವಿತರಿಸುವಂಥ ಕೆಲಸ ಮಾಡುತ್ತದೆ KEA ಮಾಡ್ತದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. KSET ಅರ್ಹರಿಗೆ ಅಂತ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇದು KSETನಿಂದ ಬಂದಿರುವಂಥ ಮಾಹಿತಿ. KSETನಿಂದ ಯಾರಿಗೆಲ್ಲ ಈ ಸರ್ಟಿಫಿಕೇಟನ್ನು ಕೊಡ್ತಾರೆ, ಯಾರು ಅರ್ಹರಾಗ್ತಾರೆ, ಯಾರು KSETನಲ್ಲಿ ಅರ್ಹರಾಗ್ತಾರೆ, ಅವರಿಗೆ KSETನಿಂದ ಈ ಸರ್ಟಿಫಿಕೇಟ್ ಬಿಡುಗಡೆ ಮಾಡಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.